ಪ್ರೋತ್ಸಾಹಿಸುತ್ತಿದ್ದರಿ. ಎಲ್ರು ನೀ ಮಾಡ್ತಿ ಅಂತ ಹೇಳ್ತಿದ್ದರಿ. ನಾನು ದಿನ ಓದ್ತಿದ್ದೇನ್ರಿ ಮನೆಗೆ ಹೋಗಿ. ನಿರೀಕ್ಷೆ ಇತ್ತು ನಿಮ್ಗೆ ಬರುತ್ತೆ. ನಮ್ ಸರ್ಗಳು 625 ಬರ್ತ ನಿರೀಕ್ಷೆ ಇಟ್ಕೊಂಡಿದ್ರಿ. ಆದ್ರ ತೆಗಿಯಕ್ಕಾಗ್ಲಿಲ್ಲ. ನಮಸ್ಕಾರ ವೀಕ್ಷಕರೇ, ನಾವೀಗ ಮುದ್ದೇಬಿಹಾಳ ತಾಲೂಕಿನ ನಾಗರಪೇಟದ SDK ಪ್ರೌಢಶಾಲೆಯಲ್ಲಿ ಇದ್ದೀವಿ. ಇವತ್ತು SSLC ಫಲಿತಾಂಶದಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನವನ್ನ ಈ ಶಾಲೆಯ ವಿದ್ಯಾರ್ಥಿನಿ ಅಂತ ಪೂಜಾ ಲಮಾನಿ ಅವರು ಪಡ್ಕೊಂಡಿದ್ದಾರೆ. ಒಂದೇ ಒಂದು ಮಾರ್ಕ್ಸ್ನ ಅಂತರದಿಂದ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಳ್ಳಲು ಮಿಸ್ ಆಗಿದೆ. ಆದ್ರೂ ಕೂಡ ವಿಜಯಪುರ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಕನ್ನಡ ಮಾಧ್ಯಮದಲ್ಲಿ ಪಡ್ಕೊಂಡಿದ್ದಾರೆ. ಅದೇ ರೀತಿ ರಾಜ್ಯಕ್ಕೆ 2ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಬನ್ನಿ ಅವ್ರು ಯಾವ ರೀತಿ ಓದ್ತಾ ಇದ್ರು, ಅವ್ರಿಗೆ ತರಬೇತಿ ಹೇಗ್ ಸಿಗ್ತಾ ಇತ್ತು ಈ ಸಂಸ್ಥೆಯಲ್ಲಿ ಅನ್ನೋದನ್ನ ಅವ್ರ ಮಾತುಗಳಲ್ಲಿ ಕೇಳೋಣ. ಹೆಸರು ಪೂಜಾ ಎಚ್ ಲಮಾಣಿ. ಮೂಲತಃ ಅಭಿತಾಂಡದಲ್ಲಿ ವಾಸವಾಗಿದ್ದು ನಾಲ್ತಾಡದಲ್ಲಿ ವಾಸಿಸುತ್ತೇನೆ. ಬಿಜಿಮಠ್ ಗುರುಗಳು ನನಗೆ ಉಚಿತ ಶಿಕ್ಷಣ ನೀಡಿ ಈ ಮಟ್ಟಕ್ಕೆ ಬೆಳೆಸಲು ಸಹಕರಿಸಿದ್ದಾರೆ. ನಾನು ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಅಭ್ಯಾಸ ಮಾಡುತ್ತಿದ್ದು, ಈ ಶಾಲೆಯಲ್ಲಿ ಎಲ್ಲ ಶಿಕ್ಷಕರ ಪ್ರೋತ್ಸಾಹ ಮತ್ತು ನಮ್ಮ ತಂದೆ ತಾಯಿಯರ ಅನುಗ್ರಹದಿಂದ ಮತ್ತು ನಮ್ಮ ಫ್ಯಾಮಿಲಿಯವರ ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಮೂಲತಃ ನಮ್ಮ ವಿನಾಯಕ್ ಕಾಕ ಅವರು ನನಗೆ ಪ್ರೋತ್ಸಾಹಿಸಿದರು. ಅದಕ್ಕಾಗಿ ನಾನು ಇಷ್ಟು ಅಂಕ ಗಳಿಸಲು ಸಾಧ್ಯವಾಯಿತು. ನಾನು 625ಕ್ಕೆ 625 ತಗೋತೀನಿ ಅಂತ ಭಾವಿಸಿದ್ದೆ, ಆದರೆ ಅದು ಸಾಧ್ಯವಾಗಲಿಲ್ಲ. ನಂದು ಇಂಗ್ಲಿಷ್ ಒಳಗೆ 1 ಮಾರ್ಕ್ಸ್ ಹೋಯ್ತು. ಅದು ನನಗೆ ತುಂಬಾ ಬೇಜಾರಾಯಿತು. 624 ಅಂಕ ಗಳಿಸಿದ್ದೇನೆ ಎಂಬ ಖುಷಿ ಇದೆ. ಅಂದ್ರೆ ನಿರಂತರವಾಗಿ ಒಂದು 9 ವರ್ಷಗಳಿಂದ ಸುಮಾರು 9 ವರ್ಷಗಳಿಂದ ನಾವು ರಾಜ್ಯಕ್ಕೆ ನಿರಂತರವಾಗಿ ರ್ಯಾಂಕ್ ಕೊಡ್ತಾ ಬಂದಿದ್ದೇವೆ. ಹೋದ ವರ್ಷದಲ್ಲಿ ನಾವು ರಾಜ್ಯಕ್ಕೆ ತೃತೀಯ ಸ್ಥಾನದಲ್ಲಿ ಬಂದಿದ್ದೀವಿ. ಈ ವರ್ಷ ಅಂದ್ರೆ 2026-26ನೇ ಸಾಲಿನಲ್ಲಿ ನಾವು ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದಿದ್ದೇವೆ. ಕನ್ನಡ ಮಾಧ್ಯಮದಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕು ಪೂಜಾ ನಾಯಕನಹುಡುಗಿ ಓದಿಸ್ತಿದ್ದರು. ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ನಮಗೆ ತಂದೆ ತಾಯಿ ಹಾಗೆ ಎಲ್ಲ ಶಿಕ್ಷಕರು ಕಾಳಜಿ ಮಾಡುತ್ತಿದ್ದರು. ಶಿಕ್ಷಣದಲ್ಲಿ ಯಾವುದೇ ರೀತಿಯ ಕೊರತೆ ಆಗಿದ್ದಲ್ಲಿ ನಮ್ಮ ಅಧ್ಯಕ್ಷರಾದ ಬಿಜಿಮಠ್ ಗುರುಗಳು ಅವೆಲ್ಲವನ್ನು ಬಗೆಹರಿಸಿ ನಮಗೆ ಉತ್ತಮ ಶಿಕ್ಷಣ ನೀಡುವಂತೆ ಮಾಡಿದರು. ಇವರ ಮುಖ್ಯವಾಗಿ ಅಧ್ಯಕ್ಷರಾದ ಬಿಜಿಮಠ್ ಗುರುಗಳಿಂದಲೇ ನಾನು ಈ ಮಟ್ಟಕ್ಕೆ ಬರಲು ಸಾಧ್ಯವಾಯಿತು. ಇದು ಎಲ್ಲದಕ್ಕೆ ಕಾರಣ ನಮ್ಮ ಶಿಕ್ಷಕರು, ನಮ್ಮ ಸಂಸ್ಥೆ. ನಮ್ ಸರ್ಗಳು 625 ಬರ್ತ ನಿರೀಕ್ಷೆ ಇಟ್ಕೊಂಡಿದ್ರಿ. ಆದ್ರ ತೆಗಿಯಕ್ಕಾಗ್ಲಿಲ್ಲ. ಅದೇ ರೀತಿಯಾಗಿ ಇಬ್ಬರು ಒಂದು ಹುಡುಗಿ ಬಸವ ಪಾಟೀಲ್ ಹುಡುಗಿ 622 ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಹುಡುಗಿ ಲಕ್ಷ್ಮಿ ಉವರ್ ಅಂತ 620 ಮಾಡಿದ್ದಾರೆ. ಈ ರೀತಿಯಾಗಿ ಸುಮಾರು 615ರಿಂದ 625ರವರೆಗೆ ಸುಮಾರು ರಾಜ್ಯದ ಅಗ್ರ 10 ಸ್ಥಾನಗಳಲ್ಲಿ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಗುರುತಿಸಿಕೊಂಡಿದ್ದಾರೆ. ಬಸಮ್ಮ ಸಾಹೇಬ್ ಗೌಡ ಪಾಟೀಲ್ ಅಂತ ನಮ್ಮ ತಂದೆ ಇದೇ ಸ್ಕೂಲ್ ನಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ನನಗೆ 622 ಅಂಕ ಪಡೆಯಲು ಬಹಳ ಪ್ರೋತ್ಸಾಹಿಸಿದಂತ ನನ್ನ ಗುರುಗಳಾದ ಬಿಜಿಮಠ್ ಸರ್ ಮತ್ತು ನನ್ನೆಲ್ಲ ಟೀಚರ್ಸ್ ಗಳು ಬಹಳ ನನಗೆ ಸಹಕರಿಸಿದ್ದಾರೆ ಹೈಯೆಸ್ಟ್ ಮಾರ್ಕ್ಸ್ ತೆಗೆಯಲು. ಅದಕ್ಕೆ ನಾವು ತುಂಬಾ ಖುಷಿ ಆಗ್ತಿದೆ. ನಮ್ಗ ಬಹಳ ಕಠಿಣ ಪರಿಶ್ರಮ ಅಂತೇನಿಲ್ರಿ, ಅವರು ಏನ್ ಹೇಳ್ತಾರ ಅದನ್ನಷ್ಟೇ ನಾವು ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿವಿ. ಅದ್ರಲಿತ್ತ ಹೈಯೆಸ್ಟ್ ಅಂಕ ತೆಗಿಯಕ್ ಆಯ್ತ್ರಿ ನಮ್ಗ. ಶಿಕ್ಷಣ ಯಾವ ರೀತಿ ಸಿಗ್ತಾ ಇದೆ? ನಮ್ಗ 1ನೇ ಕ್ಲಾಸ್ ಲಿತ್ತ 10th ಕ್ಲಾಸ್ ಮಟ್ಟನು ಇಲ್ಲೇ ಸ್ಕೂಲ್ ಕಲ್ತೀನ್ರಿ. ಅವ್ರು ಬಿಜಿಮಠ್ ಸರ್ ಫ್ರೀ ಆಗಿ ಶಿಕ್ಷಣ ಕೊಡ್ಸಿದ್ದಾರೆ ನಮ್ಗ, ಬಡವ್ರ ಅಂತೇಳಿ.
ಅದಕ್ಕ ಅವ್ರನ್ನ ಮತ್ತ ಯಾವತ್ತೂ ಮರ್ಯಾದಿಲ್ರಿ, ಬಾಳ ನೆನಪಿಟ್ಕೊಳ್ತೀವ್ರಿ. ಇಲ್ಲೆಲ್ಲಾ ಫೆಸಿಲಿಟಿ ಚಲೋ ಐತ್ರಿ, ಹಾಸ್ಟೆಲ್ ಎಲ್ಲಾ ಚೆನ್ನಾಗ್ ಐತ್ರಿ. ಎಲ್ಲಾ ಸರ್ಸ್ ಟೀಚರ್ಸ್ ಉತ್ತಮವಾಗಿ ಶಿಕ್ಷಣ ನೀಡ್ತಾರ್ರಿ. ಇಲ್ಲಿ ವಿಶೇಷವಾಗಿ ಹೇಳ್ಬೇಕಪ್ಪ ಅಂದ್ರೆ ಒಂದು ಬಸಮ್ಮ ಪಾಟ್ಲನ್ ಹುಡುಗಿ ಸರಿಸುಮಾರು 1ನೇ ತರಗತಿಯಿಂದ ಹುಡುಗಿ ನಮ್ಮಲ್ಲೇ ಕಲ್ಕೊಂತ ಬಂದಾಳ. ಅದೇ ರೀತಿಯಾಗಿ ಅವರ ಒಂದು ತಂದೆ ಆಕೆ ಆ ಹುಡುಗಿಯ ಒಂದು ತಂದೆ ಕೂಡ ನಮ್ಮ ಶಾಲೆಯಲ್ಲೇ ಕೆಲಸ ಮಾಡ್ತಾರೆ. ಅವರು ಆ ಹುಡುಗಿ ಅಂದಂಗೆ ಅವರ ಅವರ ಒಂದು ತಾಯಿ ಕೂಡ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಒಂದು ಬಡತನದಲ್ಲಿ ಆ ಹುಡುಗಿ ಸಾಧನೆ ಮಾಡಿದೆ ಅನ್ನಕ್ಕೆ ಉದಾಹರಣೆ ನಮ್ಮ ಸಂಸ್ಥೆ ಪ್ರತಿ ವರ್ಷ ಹೇಳುತ್ತೆ, ಬಡ ಪ್ರತಿಭಾನ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಉಚಿತ ಶಿಕ್ಷಣ ಕೊಡ್ತೇವೆ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಉತ್ತಮ ನಿದರ್ಶನ ಏನಪ್ಪಾ ಅಂದ್ರೆ ಒಂದು ಬಸಮ್ಮ ಪಾಟ್ಲನ್ ಹುಡುಗಿ. ಅದೇ ರೀತಿಯಾಗಿ ಒಂದು ದೀಪಶ್ ರೆಡ್ಡಿ ಇರ್ಬೋದು, ಅದೇ ರೀತಿಯಾಗಿ ಲಕ್ಷ್ಮೀ ಉಗಾರ್ ಇರ್ಬೋದು, ಅದೇ ರೀತಿಯಾಗಿ ನಮ್ಮ ಇಂಗ್ಲಿಷ್ ಮೀಡಿಯಂ ಹುಡುಗ ಪ್ರಕಾಶ್ ಬ್ರದರ್ ಆಗಿರ್ಬೋದು. ಅವನು ಕೂಡ ಒಂದು ಬಡತನದ ಸ್ಥಿತಿಯಿಂದ ಬಂದ ವಿದ್ಯಾರ್ಥಿಗಳು. ಈ ರೀತಿಯಾಗಿ ಬಡತನದಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಯಾವಾಗಲೂ ಅವರ ಹಿಂದೆ ಬೆನ್ನಿಗೆ ನಿಂತಿರುತ್ತೆ. ಹೆಸರು ಲಕ್ಷ್ಮಿ ಶ್ರೀಶೈಲ್ ಬುಗಾರ್. ನಮ್ದು ಇಲ್ಲೇ ನಲತೋಟದಲ್ಲಿ ಊರು. ನಾ ಇಲ್ಲೇ 9th ಲಿಂದ ಇಲ್ಲೇ ಕಲ್ತೀನಿ. ಚಲೋ ಕಠಿಣ ಪರಿಶ್ರಮ ಮತ್ತು ಸರ್ ಎಲ್ಲಾ ಶಿಕ್ಷಕರ ಪ್ರೋತ್ಸಾಹ, ಬಿಜಿ ಮಠ್ ಸರ್, ಪ್ರಜ್ವಲ್ ಸರ್ ಅವರೆಲ್ಲ ಚಲೋ ಫೆಸಿಲಿಟೀಸ್ ಮತ್ತೆಲ್ಲಾ. ನಮ್ಮ ಪಪ್ಪ ಮಮ್ಮಿ ಇಬ್ರು ಹೂವ ಮಾರ್ತಾರೆ. ನಾ ಒಬ್ಬಾಕೆ ಮಗಳು. ಮತ್ತ ಹೋಗುದು ಬರೋದು ಮಾಡ್ತೀರಿ? ಹೋಗುದ್ ಬರುದು. ನೀವು ಮನೇಲಿ ಏನ್ ಕೆಲಸ ಮಾಡ್ತೀರಿ? ಮನೆಯಲ್ಲಿ ಓದೋದು ಮತ್ತ ಅಂಗಡಿ ಒಳಗ್ ಅಂಗಡಿ ಕೊಡ್ತೀರಿ? ಮತ್ತೆ ನಮಗೋಸ್ಕರ ಬಾಳ ಇದು ಮಾಡಿದ್ರು. ನಮಗೋಸ್ಕರ ಒಂದ್ ಸಪರೇಟ್ ಕ್ಲಾಸ್ ಮಾಡಿ A+ ಅಂತ ಮಾಡಿ ಬಾಳ ಎಲ್ಲಾ ಕಷ್ಟಪಟ್ಟಾರ. ಬಾಳ ಎಲ್ಲಾರು ಪ್ರೋತ್ಸಾಹಿಸ್ಯಾರ, ಎಲ್ಲಾ ಶಿಕ್ಷಕರು ಎಲ್ಲಾರು ಚಲೋ ಹೇಳ್ಯಾರ. ನಿಮ್ಮ ಸಣ್ಣವ್ರಿಗೆ, ನಿಮ್ಮ ಕಿರಿಯರಿಗೆ ಏನ್ ಹೇಳಕ್ ಬಯಸ್ತೀರಿ? 624ಲಿಂದ ಒಂದ್ ಮಾರ್ಕ್ಸ್ 625 ಹೋಗೈತ್ರಿ. ಅದು ಅವ್ರು ತಗೊಂಡ್ಬರ್ಬೇಕ್ರಿ. ಸ್ವಲ್ಪ ಚಂದಾಗಿ ಅವರು ಕಠಿಣ ಪರಿಶ್ರಮ ಹಾಕ್ಬೇಕ್ರಿ. ಮುಂದೆ ಏನ್ ಓದಬೇಕು? ನಾನ್ ಡಾಕ್ಟರ್ ಆಗ್ಬೇಕಂತ ಮಾಡೀನಿ, ಮತ್ ಇನ್ನೊಂದ್ ಪೊಲೀಸ್ ಆಗ್ಬೇಕಂತ ಎಲ್ಲಿ ಓದುದು? ಮುಂದಿನ ಓದು ಇಲ್ಲೇ ಇಲ್ಲೇ ಓದ್ತೀರಿ? ಇಲ್ಲೇ. ಅದೇ ರೀತಿಯಾಗಿ ಈ ಒಂದು ರಿಸಲ್ಟ್ಗೆ ಮುಖ್ಯ ಕಾರಣೀಭೂತರಾಗಿರುವಂತ ನಮ್ಮ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ಬೋದು, ಅದೇ ರೀತಿ ನಮ್ಮ ಒಂದು ಎರಡೂ ಮಾಧ್ಯಮದ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಮಾಧ್ಯಮದ ಎರಡೂ ಮಾಧ್ಯಮ ಶಿಕ್ಷಕರು ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ನಾವು ಅವ್ರಿಗೆ ಯಾವಾಗಲೂ ಮೀಟಿಂಗ್ ಮಾಡಿದಾಗ ಹೇಳ್ತಿದ್ವಿ, ಸರ್ ಹಂಗ್ ಮಾಡ್ರಿ, ಸರ್ ಹಿಂಗ್ ಮಾಡ್ರಿ. ಅವ್ರು ಯಾವಾಗಲೂ ಒಂದು ಹಸನ್ಮುಖಿನ ಸರ ಮಾಡಮ್ ಸರ್, ನಾವು ಎಲ್ಲರೂ ಕೂಡಿ ಮಾಡಮ್ ಅಂತ. ಆ ಒಂದು ಇದರಿಂದನೇ ನಮ್ದು ಈ ಸಾರಿ ಏನದ ರಿಸಲ್ಟ್ ಅತ್ಯುತ್ತಮ ರಿಸಲ್ಟ್ ಬಂದದ. ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ನಾವು 625 ಮಾಡ್ಬೇಕನ್ನೋ ಒಂದು ಛಲ ಇಟ್ಟಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಅನ್ನೋ ಇಲ್ಲಿ ಹೇಳ್ತಿದ್ದೀನಿ. ಅದೇ ರೀತಿಯಾಗಿ ಒಂದು ಪಾಲಕರಲ್ಲಿ ಒಂದು ತಪ್ಪು ಕಲ್ಪನೆ ಏನಿರ್ತಪ್ಪ ಅಂದ್ರೆ, ನಮ್ಮಲ್ಲೇ ಒಂದು ಕಾಲೇಜ್ ಇರುತ್ತೆ, ಅವ್ರೇನ್ ತಿಳ್ಕೊಂಡ್ಬಿಡ್ತಾರ, ಅಲ್ಲಿ ನೀಟ್ ಆಗಲ್ಲ, ಅದು ಆಗಲ್ಲ ಅಂತ ತಿಳ್ಕೊಂತಾರೆ. ಅಲ್ಲಿ JEE ಆಗಲ್ಲ, KCET ಆಗಲ್ಲ ಅಂತ ತಿಳ್ಕೊಂತಾರೆ. ಅದು ಒಂದು ತಪ್ಪು ಕಲ್ಪನೆ. ನಮ್ಮಲ್ಲಿ ಸರಿಸುಮಾರು ವಾದ ವರ್ಷ LTಗೆ 30 ಹುಡ್ರಿದ್ದು. 30 ಹುಡ್ರಲ್ಲಿ ನಮ್ಮಲ್ಲಿ ಒಂದು ಸರಿಸುಮಾರು 18 ವಿದ್ಯಾರ್ಥಿಗಳು ಅದರಲ್ಲಿ BMS ಹಾಕಿದ್ರು. ಅದೇ ರೀತಿಯಾಗಿ 10 ವಿದ್ಯಾರ್ಥಿಗಳು ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ರು MBBS ಹಾಕಿದ್ರು. ಸರಿಸುಮಾರು ಕೇವಲ 2 ವಿದ್ಯಾರ್ಥಿಗಳು ಮಾತ್ರ ಇಂಜಿನಿಯರ್ ಆಯ್ಕೆಯಾಗಿದ್ದಾರೆ. ಅಂದ್ರೆ ಏನಪ್ಪಾ ಅಂದ್ರೆ ಕೇವಲ 30 ವಿದ್ಯಾರ್ಥಿಗಳಲ್ಲಿ ಸರಿಸುಮಾರು 10 ವಿದ್ಯಾರ್ಥಿಗಳು BMS, 18 ವಿದ್ಯಾರ್ಥಿಗಳು 10 ವಿದ್ಯಾರ್ಥಿಗಳು MBBS, 18 ವಿದ್ಯಾರ್ಥಿಗಳು BMS, 2 ವಿದ್ಯಾರ್ಥಿ ಇಂಜಿನಿಯರ್. 30ಕ್ಕೂ 30 ವಿದ್ಯಾರ್ಥಿಗಳು ನಾವು ರಿಸಲ್ಟ್ ಕೊಟ್ಟಿವಿ. ಯಾವ ಸಂಸ್ಥೆ ಕೂಡ ನಿಮ್ಗೆ ಕೊಡಂಗಿಲ್ಲ. ಅದಕ್ಕೆ ನಾನು ಹೇಳ್ತೀನಿ ಪಾಲಕರಿಗೆ, ಯಾವುದೇ ರೀತಿ ತಪ್ಪು ಕಲ್ಪನೆಗೆ ಒಳಗಾಗದೆ ನಮ್ಮಲ್ಲಿ ಬಂದು ಅಡ್ಮಿಷನ್ ಮಾಡ್ರಿ. ನಾವು ಆ ಮಗುವಿಗೆ ಮೆಡಿಕಲ್ ನೀವು ಯಾವ ಮಗು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಅಲ್ಲ ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಒಳಗಡೆ ಬಂದು ಇಳಿದ್ ನೋಡ್ರಿ, ಇಲ್ಲಿ ಏನಿದೆ ಮಕ್ಕಳ ಜೊತೆ ನೀವು ಚರ್ಚೆ ಮಾಡ್ರಿ. ಆ ಮಕ್ಕಳೇ ನಿಮ್ಮ ವಸ್ತುಸ್ಥಿತಿಯನ್ನ, ನಿಮ್ಗೇನ್ ತಪ್ಪು ಕಲ್ಪನೆ ಇದೆ ಅದನ್ನ ಹೋಗ್ಲಾಡ್ಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಎಷ್ಟು ಕಠಿಣ ಪರಿಶ್ರಮ ಸರ್. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ನಮ್ಮ ಮಕ್ಕಳು ಇಲ್ಲಿ ಪರಿಶ್ರಮ ಪಟ್ಟಿದ್ದನ್ನ ನಮ್ಮ ಶಿಕ್ಷಕರು, ಮನೆ ಹೆಂಡತಿ ಮಕ್ಕಳು ತಮ್ಮ ಕುಟುಂಬವನ್ನ ತ್ಯಾಗ ಮಾಡಿ ಇವತ್ತು ಈ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಸಂಸ್ಥೆಯ ಒಂದು ಕೀರ್ತಿಯನ್ನು ಹೆಚ್ಚಿಸ್ಬೇಕಂತಕ್ಕಂಥ ಕಳಕಳಿಯಿಂದ ಅವರೆಲ್ಲ ಹಾಕಿರ್ತಕ್ಕಂಥ ಪರಿಶ್ರಮ ನಾವು ಹೇಳೋದಲ್ಲ. ನೀವು ಮಕ್ಕಳನ್ನ, ಆ ಮಕ್ಕಳ ಪಾಲಕರನ್ನ ಕೇಳಿದ್ರೆ ಈ ಸಂಸ್ಥೆ ಪಾರದರ್ಶಕವಾಗಿದೆನೋ ಅಪಾರದರ್ಶಕವಾಗಿದೆ ಅನ್ನೋದು ತಮ್ಗೆ ಸ್ಪಷ್ಟವಾಗಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಅಂತಹ ತಪ್ಪು ಭಾವನೆ ಇರ್ತಕ್ಕಂಥ ಆತ್ಮೀಯರುಗಳಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. My 10th life was very beautiful because teachers' efforts made us to make good score in our life. I got very happy, but my intention was to make 625 out of 625. It's okay. I will make next time good score in my life. My father was farmer. My mom was housewife, but she was also uneducated. They have supported me more to study, and they encouraged me to study more. And you can achieve anything in your life. We will support you. Next, I want to make science in this school only, and
I want to make medical. Bijimat sir has supported us more, and he always says that you should study. We will always there for you. You should not take any fear of studies. If any problem was came on your house, say us. We will solve, and we will provide you all types of books and all, and we will solve that, and we will support you to study. Announce the result of 2026 SSLC paper first. Actually, we thought our school childrens will get 625 out of 625, but unfortunately, some errors they have done. So due to that, they scored 622, state fourth rank, and other three students got 620, and one girl got 619. It is a best result as per our effort, and these all credits goes to students first, and we have made one team work along with our staff. Our school chairman BG Mudd sir supported lot, and he encouraged both the students as well as the teachers. Our target was 625. We tried our level best, but sometime the situations did not cooperated for the students to score that. And here from morning 6 to 8:30 there is a one study hour, and evening 6:30 to 8:30 there is a one more study hour. uh, as per the our schedule, many of the parents cooperated to provide their children's in this study hour time. So their cooperation and student cooperation with the management support, we are we have achieved this kind of a result. So in coming years, our target is 625. We will reach it. We won't focus about only 625 because only the marks is not very important. Along with the marks, the student should get very well knowledge in QC science. They should get success in getting medical seats, even engineering seats. They should have a very good future. On the base of that, we are going to provide education. Even from 6th standard onwards, we are going to provide IIT foundation classes for the students. This may support for the students to score good marks in the English medium. Actually, scoring 625 in city areas, it is easy, but here most of the students are coming from the background of rural area. Their family based on the agricultural based works, and many of the students parents are economically not too much comfort. Even though their support made us to make the children's not the medium and the area for to get a success. Their concentration and their support and their aims will make them to get the success in every part of the education. Thank you, sir. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.